ಅಂಡಲೆ ದ್ರೌಪದಿ ಸಭೆಯೊಳು ಕೂಗಲು ಅಂಡಲೆ ಅಂಡಲೆ ದ್ರೌಪದಿ ಸಭೆಯೊಳು ಕೂಗಲು ಅಂಡಲೆ ದ್ರೌಪದಿ ಸಭೆಯೊಳು ಕೂಗಲು ಅಂಡಲೆ ಬಂದ ಕಾಯ್ದನು ನಮ್ಮ ಶ್ರೀಪುರದರ ಬಂದ ಕಾಯ್ದನು ಪಾಂಡವರಿಗೆ ಒಲಿದು ಬಂದು ಕಾಯ್ದನು ನಮ್ಮ ಪಾಂಡವರಿಗೆ ಒಲಿದು ಬಂದ ಕಾಯ್ದನು ಪುರಂದರ ವಿಠಲ 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 ವಿಠಲನೇ ನನ್ನ ಆರಾಧ್ಯ ದೇವನು, ಆ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಗುರು, ಅವನೇ ನನ್ನ ದೈವ, ಅವನೇ ನನ್ನ ದೇವರ ಅಂಥೇಳಿ ನಂಬಿರ್ತಕ್ಕಂತಹ ಯಾವ ದ್ರೌಪದಿ ನಮಗೆಲ್ಲ ಗೊತ್ತದ, ಆದರೂ ಕೂಡ ಮೆಲುಕು ಹಾಕೋಣ. ಅಂಥ ಒಂದು ದ್ರೌಪದಿ ಸಭೆಯಳು ಸೀರೆಯನ್ನು ಸೆಳೆಯುತ್ತಿರುವಾಗ 3 ಲೋಕದ ಗಂಡನೆಂದೆನಿಸಿಕೊಳ್ಳುವ ಅರ್ಜುನನು ಆ ಮಾನ ಕಾಪಾಡುವುದಾಗಲಿಲ್ಲ. ಸಂಧಿಗೆ 1000 ಆನೆ ಶಕ್ತಿ ಉಳ್ಳಂತಹ ಭೀಮನಿಗೆ ಆ ಮಾನ ಕಾಪಾಡುವುದಾಗಲಿಲ್ಲ. ಧರ್ಮದಿಂದ ನಡೆದು ಆ ಧರ್ಮದ ತಕ್ಕಡಿಯನ್ನೇ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಧರ್ಮರಾಜನಿಗೂ ಕೂಡ ಆ ಮಾನ ಕಾಯುವುದಾಗಲಿಲ್ಲ. ಆದರೆ ಯಾರು ಕಾಯ್ದ್ರು ಅಂತ ಕೇಳಿದರೆ ನಮ್ಮ ಶ್ರೀಕೃಷ್ಣನು ಬಂದು ಅನಂತ ಶೀರೆಯನ್ನು ಕೊಟ್ಟು ನಂಬಿರ್ತಕ್ಕಂಥವರನ್ನ ಯಾವ ಸಂಕಟದಲ್ಲಿ ಇರ್ತೀವಿ ನಾವು ಅವಾಗ ಮನಪೂರ್ವಕವಾಗಿ ಹೃದಯ ತುಂಬಿ ಎಲ್ಲವೂ ನೀನೇ, ತಂದಿ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ, ನೀನಲ್ಲದೆ ನನಗೆ ಅನ್ಯ ಯಾರೂ ಇಲ್ಲ ಕೃಷ್ಣ, ನೀನೇ ಕಾಯ್ಬೇಕಂತ ಹೇಳಿ ಯಾವಾಗ ಆ ದ್ರೌಪದಿ ತನ್ನ 2 ಕೈಗಳನ್ನು ಮ್ಯಾಲೆ ಎತ್ತಿದಳೋ ಆವಾಗ ಶ್ರೀಕೃಷ್ಣನು ಅನಂತ ಶೀರಿ ಕೊಟ್ಟು ಸಲ್ವಿದ್ದಾನೆ. ಅದಕ್ಕೆ ನಂಬಿಕೆ ಬಹಳ ಮುಖ್ಯದ. ಅಂತಹ ನಂಬಿಕೆಯನ್ನು ನಮ್ಮಲ್ಲಿ ಆ ಗುರುವಿನ ಮೇಲೆ, ದೇವರ ಮೇಲೆ ನಂಬಿಕೆ ಇಡುವಂತಹ ಶಕ್ತಿ, ಆ ಗುಣ, ಆ ಭಾವ ನಮ್ಮಲ್ಲಿ ಗುರುನಾಥ ಕೊಡಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಸೇವೆಗೆ ವಿರಾಮ ಕೊಡ್ತಾ ಇದ್ದೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ.